ಇಥಿಯೋಪಿಯಾದ ಮಣ್ಣಲ್ಲಿ ಮೊಳಗಿದ ಒಂದೇ ಮಾತರಂ. ಭಾರತ ಇಥಿಯೋಪಿಯಾ ಸ್ನೇಹದ ಸಂಕೇತ. ಭಾರತ ಮತ್ತು ಇಥಿಯೋಪಿಯಾ ನಡುವಿನ ಬಾಂಧವ್ಯದ ಹೊಸ ಮೈಲಿಗಲ್ಲು ಸ್ಥಾಪನೆಯಾದ ಸಂದರ್ಭದಲ್ಲಿ ಇಥಿಯೋಪಿಯಾದ ಗಾಯಕರ ತಂಡವು ಒಂದೇ ಮಾತರಂ ಗೀತೆಯನ್ನು ಹಾಡುವ ಮೂಲಕ ಸಾಂಸ್ಕೃತಿಕ ಸೇತುವೆಯನ್ನ ನಿರ್ಮಿಸಿದೆ. ಈ ಭಾವಪೂರ್ಣ ಪ್ರದರ್ಶನವು ಉಭಯ ರಾಷ್ಟ್ರಗಳ ನಡುವಿನ ಐತಿಹಾಸಿಕ ಸಂಬಂಧ ಮತ್ತು ಬೆಳೆಯುತ್ತಿರುವ ರಾಜತಾಂತ್ರಿಕ ಮೈತ್ರಿಯನ್ನ ಎತ್ತಿ ತೋರಿಸಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಇಥಿಯೋಪಿಯಾ ಭೇಟಿಯು ಕಳೆದ 15 ವರ್ಷಗಳಲ್ಲಿ ಭಾರತದ ನಾಯಕನೊಬ್ಬರು ಆಫ್ರಿಕಾದ ಈ ರಾಷ್ಟ್ರಕ್ಕೆ ನೀಡಿದ ಮೊದಲ ಭೇಟಿಯಾಗಿತ್ತು. ಈ ಐತಿಹಾಸಿಕ ಸಂದರ್ಭವನ್ನು ಸ್ಮರಣೀಯವಾಗಿಸಲು ಇಥಿಯೋಪಿಯಾದ ಪ್ರಧಾನಿ ಡಾಕ್ಟರ್ ಅಬಿಯ್ ಅಹಮದ್ ಅಲಿ ಅವರು ಆಯೋಜಿಸಿದ್ದ ಭವ್ಯವಾದ ರಾಜ್ಯ ಔತಣಕೂಟದಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಸ್ಥಳೀಯ ಇಥಿಯೋಪಿಯನ್ ಗಾಯಕರ ತಂಡವು ಭಾರತದ ಹೆಮ್ಮೆಯ ರಾಷ್ಟ್ರೀಯ ಗೀತೆಯಾದ ಒಂದೇ ಮಾತರಂ ಅನ್ನು ತಮ್ಮದೇ ಶೈಲಿಯಲ್ಲಿ ಅತ್ಯಂತ ಮನಮುಟ್ಟುವಂತೆ ಪ್ರಸ್ತುತಪಡಿಸಿತು. ಈ ಅನಿರೀಕ್ಷಿತ ಮತ್ತು ಸುಂದರವಾದ ಗೌರವಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾವುಕರಾಗಿ ತಮ್ಮ ಸಹವರ್ತಿಗಳೊಂದಿಗೆ ಚಪ್ಪಾಳೆ ತಟ್ಟಿ ಮೆಚ್ಚುಗೆ ಸೂಚಿಸಿದರು. ಇದು ಭಾರತೀಯರೆಲ್ಲರಿಗೂ ಹೆಮ್ಮೆ ತಂದ ಕ್ಷಣವಾಗಿತ್ತು. ಈ ಭೇಟಿಯು ಕೇವಲ ಸಾಂಸ್ಕೃತಿಕ ವಿನಿಮಯಕ್ಕೆ ಸೀಮಿತವಾಗಿರಲಿಲ್ಲ. ಎರಡೂ ದೇಶಗಳು ತಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನು ಅಧಿಕೃತವಾಗಿ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸುವಂತಹ ಮೂಲಕ ಪ್ರಮುಖ ರಾಜತಾಂತ್ರಿಕ ನಿರ್ಧಾರಗಳನ್ನು ಕೈಗೊಂಡವು. ಈ ಮೈತ್ರಿಯ ಸಂಕೇತವಾಗಿ ಇಥಿಯೋಪಿಯಾ ಸರ್ಕಾರವು ಪ್ರಧಾನಿ ಮೋದಿ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರೇಟ್ ಹಾನರ್ ನಿಶಾನ್ ಆಫ್ ಇಥಿಯೋಪಿಯಾವನ್ನು ನೀಡಿ ಗೌರವಿಸಿತು. ಒಟ್ಟಾರೆ ಇಥಿಯೋಪಿಯಾದ ಮಣ್ಣಲ್ಲಿ ಮೊಳಗಿದ ಒಂದೇ ಮಾತರಂ ಧ್ವನಿಯು ಕೇವಲ ಒಂದು ಗೀತೆಯಾಗಿರದೆ ಎರಡು ಪ್ರಾಚೀನ ನಾಗರಿಕತೆಗಳ ನಡುವೆ ಹೊಸದಾಗಿ ಚಿಗುರುತ್ತಿರುವ ಸ್ನೇಹ ಮತ್ತು ಸಹಕಾರದ ಸಂಕೇತವಾಗಿ ಹೊರಹೊಮ್ಮಿದೆ.